नमस्कार। भाषा सेतु कन्नड़ा के द्वारा हिंदी सीखने का कार्यक्रम। ಭಾಷಾ ಸೇತು ಕನ್ನಡದ ಮೂಲಕ ಹಿಂದಿ ಕಲಿಕೆಯ ಕಾರ್ಯಕ್ರಮ ತಮಗೆಲ್ಲರಿಗೂ ಸ್ವಾಗತ. ಈಗಾಗಲೇ ನಮಗೆ ಪರಿಚಯವಿರುವ ಪದಗಳ ಮೂಲಕ ಸರಳ ವಾಕ್ಯಗಳನ್ನು ರಚಿಸೋಣ. ಈ ದಿನ ನಾನು ನನ್ನದು ಇವುಗಳನ್ನು ಬಳಸ್ಕೊಂಡು ವಾಕ್ಯಗಳನ್ನ ಮಾಡ್ತಾ ಇದ್ದೀನಿ. ನಾನು ಹಿಂದಿಯಲ್ಲಿ ಮೈ, ನನ್ನದು ಮೇರಾ, ಮೇರಿ, ಮೇರೆ. ಈ ಮೂರು ಕೂಡ ನನ್ನದು ಅನ್ನುವಂತಹ ಅರ್ಥದಲ್ಲಿ ಬಳಕೆ ಆಗುತ್ತೆ. ಈಗ ನನ್ನ ಬಗ್ಗೆ ಹೇಳ್ಕೊಳ್ಳುವಾಗ, ಯಾರಾದರೂ ತಮ್ಮ ಪರಿಚಯ ಮಾಡಿಕೊಳ್ಳುವಾಗ ಏನೇನು ವಾಕ್ಯಗಳನ್ನು ಹೇಳ್ಬೋದು ಅಂತ ಹೇಳ್ತೀನಿ. ಮೈ ವಿದ್ಯಾರ್ಥಿ ಹೂँ, ನಾನು ವಿದ್ಯಾರ್ಥಿ. ಮೇರಾ ನಾಮ್ ಕಿಶನ್ ಹೈ, ನನ್ನ ಹೆಸರು ಕಿಶನ್. ಮೈ ಪಾಠಶಾಲಾ ಜಾತಾ ಹೂँ, ನಾನು ಶಾಲೆಗೆ ಹೋಗುತ್ತೇನೆ. ಮೇರಿ ಪಾಠಶಾಲಾ ಮೈಸೂರು ಮೇ ಹೈ, ನನ್ನ ಪಾಠಶಾಲೆ, ನನ್ನ ಶಾಲೆ ಮೈಸೂರಿನಲ್ಲಿದೆ. ಮೇ ಅಂದರೆ ಅಲ್ಲಿ ಅಂತ, ನನ್ನ ಪಾಠಶಾಲೆ, ನನ್ನ ಶಾಲೆ ಮೈಸೂರಿನಲ್ಲಿದೆ. ಮೈ ರೋಜ್ ಹಾಸ್ಟೆಲ್ ಸೆ ಸ್ಕೂಲ್ ಜಾತಾ ಹೂँ, ನಾನು ರೋಜ್ ಅಂದರೆ ಪ್ರತಿದಿನ, ನಾನು ಪ್ರತಿದಿನ ಹಾಸ್ಟೆಲ್ನಿಂದ ಅಂತ ಹೇಳುವಾಗ ಹಿಂದಿಯಲ್ಲಿ ಸೇ ಬಳಕೆ ಮಾಡಬೇಕು. ಮೈ ರೋಜ್ ಹಾಸ್ಟೆಲ್ ಸೆ ಸ್ಕೂಲ್ ಜಾತಾ ಹೂँ, ನಾನು ಪ್ರತಿದಿನ ಹಾಸ್ಟೆಲಿಂದ ಸ್ಕೂಲಿಗೆ ಹೋಗುತ್ತೇನೆ. ಮೈ ರೋಜ್ ಮಂಡ್ಯ ಸೆ ಮೈಸೂರು ಜಾತಾ ಹೂँ, ನಾನು ಪ್ರತಿದಿನ ಮಂಡ್ಯದಿಂದ ಮೈಸೂರಿಗೆ ಹೋಗ್ತೀನಿ. ಬಂಬೈ ಸೆ ಮೇರಾ ದೋಸ್ತ್ ಆಯಾ ಹೈ, ಮುಂಬೈನಿಂದ ನನ್ನ ಮಿತ್ರ ಬಂದಿದ್ದಾನೆ. ಹೀಗೆ ಇಂದ ಅಂತ ಹೇಳುವಾಗ ಸೇ ಬಳಕೆ ಮಾಡಬೇಕು. ಮೇರಾ ಘರ್ ಸರಸ್ವತಿಪುರಂ ಮೇ ಹೈ, ನನ್ನ ಮನೆ ಸರಸ್ವತಿಪುರಂನಲ್ಲಿದೆ. ಸರಸ್ವತಿಪುರಂನಲ್ಲಿದೆ ಅಲ್ಲಿ ಅಂತ ಹೇಳುವಾಗ ಮೇ, ನನ್ನ ಮನೆ ಸರಸ್ವತಿಪುರಂನಲ್ಲಿದೆ. ಮೇರಾ ಘರ್ ಸರಸ್ವತಿಪುರಂ ಮೇ ಹೈ. ನನ್ನ ಮನೆಯಲ್ಲಿ 4 ಜನರಿದ್ದೇವೆ ಅಂತ ಹೇಳಬೇಕು. ಮೇರೆ ಘರ್ ಮೇ, ನನ್ನ ಮನೆಯಲ್ಲಿ 4 ಲೋಗ್ ಹೈ, 4 ಜನರಿದ್ದೇವೆ. ಲೋಗ್ ಅಂದರೆ ಜನ. ಮೇರೆ ಘರ್ ಮೇ ಮೇರಿ ಮಾತಾ ಹೈ, ನನ್ನ ಮನೆಯಲ್ಲಿ ನನ್ನ ತಾಯಿ ಇದ್ದಾರೆ. ಮೇರೆ ಘರ್ ಮೇ ಮೇರೆ ಪಿತಾಜಿ ಹೈ, ನನ್ನ ಮನೆಯಲ್ಲಿ ನನ್ನ ತಂದೆ ಇದ್ದಾರೆ. ಮೇರೆ ಘರ್ ಮೇ ಮೇರಾ ಭಾಯಿ ಹೈ, ನನ್ನ ಮನೆಯಲ್ಲಿ ನನ್ನ ಸಹೋದರ ಇದ್ದಾನೆ. ಮುಂದುವರೆದು, ಮೇರೆ ಘರ್ ಮೇ ಗಾಯ್ ಹೈ, ನನ್ನ ಮನೆಯಲ್ಲಿ ಹಸು ಇದೆ. ಇಲ್ಲೊಂದು ಹೊಸ ಪದದ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಗಾಯ್ ಅಂದರೆ ಹಸು. ಮೇರೆ ಘರ್ ಮೇ ಬೈಲ್ ಹೈ, ನನ್ನ ಮನೆಯಲ್ಲಿ ಎತ್ತು ಇದೆ. ಮೇರೆ ಘರ್ ಮೇ ಕುತ್ತಾ ಹೈ, ನನ್ನ ಮನೆಯಲ್ಲಿ ನಾಯಿ ಇದೆ. ಮೇರೆ ಘರ್ ಮೇ ಬಿಲ್ಲಿ ಹೈ, ನನ್ನ ಮನೆಯಲ್ಲಿ ಬೆಕ್ಕು ಇದೆ. ಮೇರೆ ಘರ್ ಮೇ ತೋತಾ ಹೈ, ನನ್ನ ಮನೆಯಲ್ಲಿ ಗಿಣಿ ಇದೆ. ಇಲ್ಲಿ ನಾವು ಮನೆಯ ಬಗ್ಗೆ ಮಾತಾಡ್ತಾನೆ ಕೆಲವೊಂದು ಹೊಸ ಪದಗಳ ಪರಿಚಯ ಮಾಡ್ಕೊಂಡಿದ್ದೀವಿ. ಗಾಯ್ ಅಂದರೆ ಹಸು, ಬೈಲ್ ಎತ್ತು, ಕುತ್ತಾ ನಾಯಿ, ಬಿಲ್ಲಿ ಬೆಕ್ಕು, ತೋತಾ ಅಂದರೆ ಗಿಣಿ. ಮೇರಿ ಮಾ ಅಂದರೆ ನನ್ನ ತಾಯಿ. ನಾವು ತಾಯಿಯ ಬಗ್ಗೆ ಮಾತನಾಡ್ತಾ ಮನೆಯಲ್ಲಿ ಏನೇನು ಕೆಲಸಗಳನ್ನ ಮಾಡ್ಬೋದು ಆ ಕ್ರಿಯಾಪದಗಳನ್ನ ಕೂಡ ಪರಿಚಯ ಮಾಡ್ಕೊಳ್ಳೋಣ. ಮೇರಿ ಮಾ ಅಂದರೆ ನನ್ನ ತಾಯಿ. ಮೇರಿ ಮಾ ಖಾನಾ ಬನಾತಿ ಹೈ, ನನ್ನ ತಾಯಿ ಅಡುಗೆ ಮಾಡುತ್ತಾಳೆ. ಮೇರಿ ಮಾ ಖಾನಾ ಪರೋಸ್ತಿ ಹೈ, ಪರೋಸ್ನ ಅಂದರೆ ಬಡಿಸು ಅಂತ ಅರ್ಥ. ನನ್ನ ತಾಯಿ ಊಟ ಬಡಿಸುತ್ತಾಳೆ. ಮೇರಿ ಮಾ ಸಬ್ಜಿ ಔರ್ ಫಲ್ ಖರೀದ್ತಿ ಹೈ, ನನ್ನ ತಾಯಿ ತರಕಾರಿ ಮತ್ತು ಹಣ್ಣು. ಸಬ್ಜಿ ಅಂದರೆ ತರಕಾರಿ, ಫಲ್ ಅಂದರೆ ಹಣ್ಣು, ಔರ್ ಅಂದರೆ ಮತ್ತು ಅಂತ. ಮೇರಿ ಮಾ ಸಬ್ಜಿ ಔರ್ ಫಲ್ ಖರೀದ್ತಿ ಹೈ, ನನ್ನ ತಾಯಿ ತರಕಾರಿ ಮತ್ತು ಹಣ್ಣು ಖರೀದಿಸುತ್ತಾಳೆ. ಮೇರಿ ಮಾ ಸಬ್ಜಿ ಕಾಟ್ತಿ ಹೈ, ನನ್ನ ತಾಯಿ ತರಕಾರಿ ಕತ್ತರಿಸುತ್ತಾಳೆ. ಮೇರಿ ಮಾ ಘರ್ ಸಾಫ್ ರಖ್ತಿ ಹೈ, ನನ್ನ ತಾಯಿ ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳುತ್ತಾಳೆ. ರಖ್ನಾ ಅನ್ನೋ ಕ್ರಿಯಾಪದ ಇಲ್ಲಿದೆ. ರಖ್ನಾ ಅಂದರೆ ಇಟ್ಟುಕೊಳ್ಳುವುದು. ಘರ್ ಸಾಫ್ ರಖ್ತಿ ಹೈ ಅಂದರೆ ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳುತ್ತಾಳೆ ಅಂತ. ಮೇರಿ ಮಾ ಕಪಡಾ ಧೋತಿ ಹೈ, ನನ್ನ ತಾಯಿ ಬಟ್ಟೆ ಒಗೆಯುತ್ತಾಳೆ. ಮೇರಿ ಮಾ ಬರ್ತನ್ ಸಾಫ್ ಕರ್ತಿ ಹೈ, ನನ್ನ ತಾಯಿ ಪಾತ್ರೆ, ಬರ್ತನ್ ಅಂದರೆ ಪಾತ್ರೆ ಅಂತ ಅರ್ಥ, ಸಾಫ್ ಕರ್ತಿ ಹೈ ಸ್ವಚ್ಛಗೊಳಿಸುತ್ತಾಳೆ. ಮೇರಿ ಮಾ ಪಾನಿ ಭರ್ತಿ ಹೈ, ನನ್ನ ತಾಯಿ ನೀರು ತುಂಬುತ್ತಾಳೆ.
ಭರ್ನ ಅಂತಂದರೆ ತುಂಬುವುದು ಅನ್ನೋ ಅರ್ಥ. ಮೇರಿ ಮಾ ಪಾನಿ ಭರ್ತಿ ಹೈ ಅಂದರೆ ನನ್ನ ತಾಯಿ ನೀರು ತುಂಬುತ್ತಾಳೆ. ಮೇರಿ ಮಾ ಪೌಧೋ ಮೇ ಪಾನಿ ಡಾಲ್ತಿ ಹೈ, ನನ್ನ ತಾಯಿ ಗಿಡಗಳಿಗೆ ನೀರು ಹಾಕುತ್ತಾಳೆ. ಇದೇ ವಾಕ್ಯಗಳನ್ನು ನಾವು ಬಹುವಚನದಲ್ಲಿ ಬಳಸಿದ್ರೆ, ಅಂದರೆ ನನ್ನ ತಾಯಿ ಅಡುಗೆ ಮಾಡುತ್ತಾರೆ, ನನ್ನ ತಾಯಿ ಊಟ ಬಡಿಸುತ್ತಾರೆ, ನನ್ನ ತಾಯಿ ತರಕಾರಿ ಮತ್ತು ಹಣ್ಣು ಖರೀದಿಸುತ್ತಾರೆ, ಈ ರೀತಿ ಬಹುವಚನ ಬಳಸಿದ್ರೆ ಆಗ ನಾವು ಸ್ವಲ್ಪ ವ್ಯತ್ಯಾಸ. ಮೇರಿ ಮಾ ಖಾನಾ ಬನಾತಿ ಹೈ, ಅಲ್ಲಿ ಹೈ ಮೇಲೆ ಚುಕ್ಕಿ ಬರುತ್ತೆ ಹಿಂದಿಯಲ್ಲಿ. ಕನ್ನಡದಲ್ಲಿ ಬರೆಯೋದ್ರಿಂದ ಅದು ಸಾಧ್ಯ ಆಗಿಲ್ಲ ಅಂತ ನಾನು ಅದರ ಹೆಚ್ಚಿಗೆ ಉದಾಹರಣೆ ಕೊಟ್ಟಿಲ್ಲ. ಮೇರಿ ಮಾ ಖಾನಾ ಬನಾತಿ ಹೈ, ಮೇರಿ ಮಾ ಖಾನಾ ಪರೋಸ್ತಿ ಹೈ, ಮೇರಿ ಮಾ ಸಬ್ಜಿ और फल ಖರೀದ್ತಿ ಹೈ, ಮೇರಿ ಮಾ ಸಬ್ಜಿ ಕಾಟ್ತಿ ಹೈ, ಈ ರೀತಿಯಾಗಿ ಹೇಳಬೇಕಾಗುತ್ತೆ. ಮುಂದಿನ ತರಗತಿಗಳಲ್ಲಿ ಬಹುವಚನದ ಪ್ರಯೋಗ ಹೇಗೆ ಮಾಡೋದು ಅನ್ನೋದನ್ನು ಕೂಡ ತಿಳಿಯೋಣ. ಈ ದಿನ ಕೆಲವು ಹೊಸ ಕ್ರಿಯಾಪದಗಳನ್ನ ಕಲಿತ್ವಿ, ಅದನ್ನು ಇನ್ನೊಂದ್ಸರಿ ನೋಡೋಣ. ಪರೋಸ್ನ ಅಂದರೆ ಬಡಿಸುವುದು, ಖರೀದ್ನ ಅಂದರೆ ಖರೀದಿಸುವುದು, ಕಾಟ್ನ ಅಂದರೆ ಹೆಚ್ಚುವುದು, ರಖ್ನ ಅಂದರೆ ಇಟ್ಟುಕೊಳ್ಳುವುದು, ಭರ್ನ ಅಂದರೆ ತುಂಬುವುದು. ಹಿಂದಿಯಲ್ಲಿ ಒಂದು ಪ್ರಸಿದ್ಧವಾದ ಹಾಡನ್ನು ಕೇಳ್ತಾ ಇರ್ತೀವಿ, ಮಾ ತುझे ಸಲಾಂ ಅಂದರೆ ಅಮ್ಮ ನಿನಗೆ ನಮಸ್ಕಾರ ಅನ್ನೋ ಅರ್ಥ. ಹೊಸದಾಗಿ ಹಿಂದಿ ಕಲಿಯುವವರಲ್ಲಿ ಬಹಳಷ್ಟು ಸಂದೇಹಗಳಿರುತ್ತೆ. ಈಗ ನನ್ನದು ಅಂತ ಹೇಳುವಾಗ ಮೇರಾ, ಮೇರಿ, ಮೇರೆ ಮೂರನ್ನೂ ಕೂಡ ಬಳಕೆ ಮಾಡ್ಬೋದು ಅಂತ ಹೇಳಿದ್ದೀನಿ. ಆದರೆ ಯಾವ ಸಂದರ್ಭದಲ್ಲಿ ಮೇರಾ ಬಳಕೆ ಮಾಡಬೇಕು, ಮೇರೆ ಯಾವಾಗ, ಮೇರಿ ಯಾವಾಗ ಬಳಕೆ ಮಾಡಬೇಕು ಅಂತ ಸಂದೇಹ ಇರುತ್ತೆ. ಅವುಗಳನ್ನು ನಂತರದ ತರಗತಿಗಳಲ್ಲಿ ಪರಿಹರಿಸಿಕೊಳ್ಳೋಣ. आज का भाषा सेतु कार्यक्रम यहाँ पर समाप्त होता है. सभी को धन्यवाद. ಇಂದಿನ ಭಾಷಾ ಸೇತು ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಎಲ್ಲರಿಗೂ ಧನ್ಯವಾದ. मैं डॉक्टर करुणा लक्ष्मी, मैसूर से.